ಈ ಹೇಬಿಯಸ್ ಕಾರ್ಪಸ್ ರಿಟ್ ಅರ್ಜಿಯನ್ನು ಯಾರು ಸಲ್ಲಿಸಬೇಕು? ಒಬ್ಬ ಮನುಷ್ಯ ಕಾನೂನು ಬಾಹಿರವಾಗಿ ಬಂಧನದಲ್ಲಿದ್ದಾನೆ ಅಂತ ಗೊತ್ತಾದಾಗ ಮನೆಯ ಕುಟುಂಬದ ಸದಸ್ಯರು ಯಾರು ಬೇಕಾದರೂ ರಿಟ್ಟನ್ನು ಹಾಕ್ಬೋದು. ತಂದೆ, ತಾಯಿ, ಹೆಂಡತಿ, ಮಕ್ಕಳು ಹಾಕ್ಬೋದು, ಬಂಧುಗಳು ಹಾಕ್ಬೋದು, ಆತ್ಮೀಯ ಸ್ನೇಹಿತರು ಯಾರು ಇದ್ದರೆ ಅವರು ಸಹ ಹಾಕ್ಬೋದು. ಹಾಕಿ ಇಂತಹ ವ್ಯಕ್ತಿ ಅಂದರೆ ನಿರ್ದಿಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಸುಮ್ಮನೆ ಸಂದೇಹದಿಂದ ರಿಟ್ ಪಿಟಿಷನ್ಗಳನ್ನೆಲ್ಲ ಹಾಕಬಾರ್ದು. ಹಾಗೇನಾದರೂ ಸುಳ್ಳು ರಿಟ್ ಪಿಟಿಷನ್ಗಳನ್ನು ಹಾಕಿದ್ರೆ ನೀವು ದಂಡ ಕೊಡಬೇಕಾಗುತ್ತೆ. ಆದ್ದರಿಂದ ಇಂತಹ ವ್ಯಕ್ತಿ ಇಂತಹವರ ವಶದಲ್ಲಿ, ಇಂತಹ ವ್ಯಕ್ತಿ ಇಂತಹ ಅಧಿಕಾರಿಗಳ ಕೈ ಕೆಳಗಡೆ ಕಾನೂನು ಬಾಹಿರವಾಗಿ ಅಧಿಕಾರದ ವಶದಲ್ಲಿದ್ದಾನೆ ಅಂತ ಗೊತ್ತಾದರೆ ತಾವು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಉಚ್ಚ ನ್ಯಾಯಾಲಯ ನಾವು ಹೇಳುವಂತಹ ಅಂಶದಲ್ಲಿ ಸತ್ಯ ಇದೆ, ಯಾರೋ ಒಬ್ಬ ಅಮಾಯಕ ವ್ಯಕ್ತಿ ಅವನು ನಿರ್ದೋಷಿಯೋ ದೋಷಿಯೋ ಅದು ಆಮೇಲೆ, ಆದರೆ ಕಾನೂನು ಬಾಹಿರವಾಗಿ ಬಂಧನದಲ್ಲಿದ್ದಾನೆ ಎಂದಾಗ ಆತನನ್ನು ಸಂಬಂಧಿಸಿದ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಬಿಡುಗಡೆ ಮಾಡಿಸೋದಕ್ಕೆ ಸೂಕ್ತ ಆದೇಶವನ್ನು ನೀಡ್ತಾರೆ. ಬಹಳ ತೀಕ್ಷ್ಣವಾಗಿ, ಬಹಳ ತ್ವರಿತಗತಿಯಲ್ಲಿ ಈ ಆದೇಶ ಸಿಗುತ್ತೆ. ಇದನ್ನು ನಾವು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಹಾಗಾಗಿ ಈ ರಿಟ್ಟು ಬಹಳ ತೀಕ್ಷ್ಣವಾದಂಥದ್ದು, ಸಂವಿಧಾನದಲ್ಲಿ ಬಹಳ ಸೂಕ್ತವಾದಂಥದ್ದು. ಹಾಗಾದರೆ ಇದು ನಾವು ಈ ಎಲ್ಲ ರಿಟ್ ಪಿಟಿಷನ್ಗಳನ್ನು ಹೈಕೋರ್ಟಲ್ಲಿ ಹಾಕೋದಾದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಯಾವ ರಿಟ್ಗಳನ್ನು ಹಾಕೋದಕ್ಕೆ ಸಾಧ್ಯ? ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿ ರಿಟ್ ಹಾಕೋದಕ್ಕೆ ಅವಕಾಶ ಇದೆಯಾ ಅಂದರೆ ಖಂಡಿತ ಇದೆ. ಆರ್ಟಿಕಲ್ 32ರ ಕೆಳಗಡೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಸಹ ರಿಟ್ ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಇದೆ. ಆದರೆ ಉಚ್ಚ ನ್ಯಾಯಾಲಯಕ್ಕೂ ಸರ್ವೋಚ್ಚ ನ್ಯಾಯಾಲಯಕ್ಕೂ ಹಾಕುವಂಥ ರಿಟ್ ಅರ್ಜಿಗಳಲ್ಲಿರುವಂಥ ಅತ್ಯಂತ ಪ್ರಮುಖ ವ್ಯತ್ಯಾಸ ಅಂದರೆ ಕೇವಲ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದ್ದರೆ ಮಾತ್ರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ. ನಿಮ್ಮ ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾಗಿದ್ದರೆ ನೇರವಾಗಿ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಗ ನೀವು ಉಚ್ಚ ನ್ಯಾಯಾಲಯವನ್ನೇ ಅಪ್ರೋಚ್ ಮಾಡಿ ನೀವು ನಿಮಗೆ ಬೇಕಾದಂಥ ಪರಿಹಾರವನ್ನು ಪಡ್ಕೋಬೇಕಾಗತ್ತೆ. ಸರ್ವೋಚ್ಚ ನ್ಯಾಯಾಲಯದ ರಿಟ್ ಮತ್ತು ಉಚ್ಚ ನ್ಯಾಯಾಲಯದ ರಿಟ್ಗಳಲ್ಲಿರುವಂಥ ವ್ಯತ್ಯಾಸ ಅಂದರೆ ಮೂಲಭೂತ ಹಕ್ಕುಗಳು ಮತ್ತು ಸಾಂವಿಧಾನಿಕ ಹಕ್ಕುಗಳು. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇರುವ ಹಕ್ಕುಗಳಲ್ಲಿ ಎರಡು ರೀತಿಯ ಹಕ್ಕುಗಳಿದೆ. ಒಂದು ಮೂಲಭೂತ ಹಕ್ಕುಗಳು ಅಂತ, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ, ಆ ಮೂಲಭೂತ ಹಕ್ಕುಗಳಿರುತ್ತೆ. ಇನ್ನೊಂದು ಇರುವಂಥ ಪ್ರತಿಯೊಬ್ಬ ಪ್ರಜೆಗೂ ಇರುವಂಥ ಹಕ್ಕು ಸಾಂವಿಧಾನಿಕ ಹಕ್ಕುಗಳು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಅಂದರೆ ಎರಡು ರೀತಿಯ ಹಕ್ಕುಗಳು. ಆ ಎರಡು ರೀತಿಯ ಹಕ್ಕುಗಳಲ್ಲಿ ಎರಡೂ ರೀತಿಯ ಹಕ್ಕುಗಳಿಗೆ ಚ್ಯುತಿಯಾದಾಗ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇದೆ. ಆದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಕೇವಲ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದ್ದಾಗ ಮಾತ್ರ ಸಾಧ್ಯವೇ ಹೊರತು ನಿಮ್ಮ ಸಾಂವಿಧಾನಿಕ ಹಕ್ಕುಗಳಿಗೆ ಚ್ಯುತಿಯಾದಾಗ ನೀವು ಕೇವಲ ಉಚ್ಚ ನ್ಯಾಯಾಲಯವನ್ನಷ್ಟೇ ಹೋಗಿ ರಿಟ್ ಪಿಟಿಷನನ್ನು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ರಿಟ್ ಪಿಟಿಷನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ.